ನಮಸ್ಕಾರ ವೀಕ್ಷಕರೇ, ನಮ್ಮ ಕಥಾ ಮಂಥನದ ಮುಂದುವರೆದ ವಿಡಿಯೋಗೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ನಮ್ಮ ಇಂದಿನ ವಿಡಿಯೋದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ನಡೆದ ಯಕ್ಷ ಪ್ರಶ್ನೆಯ ಕಥೆಯನ್ನ ವಿವರಿಸಿದ್ದೆವು. ಈ ಕಥೆಯು ಪ್ರಾರಂಭವಾಗಲು ಕಾರಣವೇನು ಮತ್ತು ಯಕ್ಷನು ಕೇಳಿದ ಕೆಲವು ಪ್ರಶ್ನೆಗಳು ಮತ್ತು ಅದಕ್ಕೆ ಧರ್ಮರಾಯ ಯುಧಿಷ್ಠಿರನ ಉತ್ತರಗಳೇನು ವಿವರಿಸಿದ್ದೆವು. ಯಾರೆಲ್ಲ ವಿಡಿಯೋನ ನೋಡಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ದಯವಿಟ್ಟು ನೋಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಪ್ರೋತ್ಸಾಹಿಸಿ. ಇನ್ನು ಯಕ್ಷನ ಮುಂದಿನ ಪ್ರಶ್ನೆಗಳನ್ನು ಮತ್ತು ಧರ್ಮರಾಯನ ಉತ್ತರ ಮತ್ತು ವಿವರಣೆಗಳನ್ನು ನೋಡೋಣ. ನಾವು ಈ ಇಂದಿನ ವಿಡಿಯೋದಲ್ಲಿ ತಮಗೆಲ್ಲ ಒಂದು ಯಕ್ಷನ ಪ್ರಶ್ನೆಯ ಉತ್ತರವನ್ನ ಕೇಳಿದ್ದೆವು. ಅದಕ್ಕೆ ಉತ್ತರವನ್ನ ನೋಡೋಣ. ಪ್ರಶ್ನೆ ಏನೆಂದರೆ, ಕಣ್ಣನ್ನ ತೆರೆದುಕೊಂಡು ನಿದ್ರಿಸುವ ಪ್ರಾಣಿ ಯಾವುದು? ಇದಕ್ಕೆ ಧರ್ಮರಾಯನ ಉತ್ತರ ಮೀನು. ಕಾರಣ, ಮೀನಿಗೆ ರೆಪ್ಪೆಗಳು ಇಲ್ಲದಿರುವುದರಿಂದ ಅವು ಕಣ್ಣನ್ನ ತೆರೆದುಕೊಂಡೇ ನಿದ್ರಿಸುತ್ತವೆ. ಯಕ್ಷ ಪ್ರಶ್ನೆ 11. ಯಾರು ಸಂತೋಷದಿಂದ ಜೀವನ ನಡೆಸುತ್ತಾರೆ? ಯಾರು ಪರದೇಶದಲ್ಲಿ ವಾಸವಾಗಿರುವುದಿಲ್ಲವೋ ಮತ್ತು ಯಾರಿಗೆ ಪರರ ಋಣ ಇರುವುದಿಲ್ಲವೋ ಆತನು ಸಂತೋಷದಿಂದ ಜೀವನ ನಡೆಸುತ್ತಾನೆ ಎಂದು ಧರ್ಮರಾಜನು ಉತ್ತರಿಸುತ್ತಾನೆ. ಯಕ್ಷ ಪ್ರಶ್ನೆ 12. ಮಾನವನ ಜೀವನದ ಅದ್ಭುತ ಎಂದರೆ ಏನು? ಪ್ರತಿ ದಿನವೂ ಅದೆಷ್ಟೋ ಮನುಷ್ಯ ಮತ್ತು ಜೀವಿಗಳು ಸಾಯುತ್ತವೆ, ಆದರೂ ಸಹ ಉಳಿದವರು ನಾವು ಸಾಯುವುದಿಲ್ಲವೇನೋ ಎಂಬ ಭಾವನೆಯಿಂದ ಜೀವಿಸುತ್ತಿರುತ್ತಾರೆ. ಇದು ಮಾನವನ ಜೀವನದ ಅದ್ಭುತ ಎಂಬುದು ಧರ್ಮರಾಜನ ಉತ್ತರ. ಯಕ್ಷ ಪ್ರಶ್ನೆ 13. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಎಂಬುದು ಧರ್ಮರಾಯನ ಉತ್ತರ. ಯಕ್ಷ ಪ್ರಶ್ನೆ 14. ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳ ಜೀವದ ಮೂಲ ಯಾವುದು? ಇದಕ್ಕೆ ಧರ್ಮರಾಯನ ಉತ್ತರ ಪ್ರಕೃತಿ. ಪ್ರಕೃತಿಯು ಈ ಇಡೀ ಸೃಷ್ಟಿಯ ಮೂಲ ಎಂಬುದು ಇದರ ಅರ್ಥ. ಯಕ್ಷ ಪ್ರಶ್ನೆ 15. ಯಾರು ಯಾವಾಗಲೂ ನಿದ್ರಿಸುತ್ತಾರೆ? ಅಜ್ಞಾನಿಗಳು ಎಲ್ಲಿಯವರೆಗೆ ಜ್ಞಾನವೆಂಬ ಬೆಳಕಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಅಜ್ಞಾನ ಎಂಬ ಕತ್ತಲಿನಲ್ಲಿ ಯಾವಾಗಲೂ ನಿದ್ರಿಸುತ್ತಿರುತ್ತಾರೆ ಎಂಬುದು ಧರ್ಮರಾಜನ ತತ್ವಪೂರ್ಣವಾದ ಉತ್ತರ. ಯಕ್ಷ ಪ್ರಶ್ನೆ 16. ಯಥೋ ಧರ್ಮ ತಥೋ ಜಯ ಅಂದರೆ ಏನು? ಇದಕ್ಕೆ ಧರ್ಮರಾಯನ ಉತ್ತರ ಧರ್ಮದ ಜೊತೆಗೆ ಯಾವಾಗಲೂ ಜಯವಿರುತ್ತದೆ. ಅಂದರೆ ಯಾವತ್ತೂ ಅಂತಿಮವಾಗಿ ಧರ್ಮವೇ ಜಯ ಸಾಧಿಸುತ್ತದೆ. ಧರ್ಮದಿಂದ ನಡೆದುಕೊಳ್ಳುವವರು ಅಂತಿಮವಾಗಿ ಜಯವನ್ನ ಪಡೆಯುತ್ತಾರೆ ಎಂದು. ಯಕ್ಷ ಪ್ರಶ್ನೆ 17. ಜಗತ್ತಿನಲ್ಲಿ ಜ್ಞಾನದ ಮೂಲ ಯಾವುದು? ಇದಕ್ಕೆ ಯುಧಿಷ್ಠಿರನ ಉತ್ತರ ಗ್ರಹಿಸುವಿಕೆ ಅಥವಾ ಕೇಳುವಿಕೆ ಎಂದು. ಯಾಕಂದ್ರೆ ಒಬ್ಬ ಅಜ್ಞಾನಿಯು ಜ್ಞಾನವನ್ನ ಶ್ರದ್ಧೆಯಿಂದ ಗ್ರಹಿಸಿಕೊಂಡರೆ ಮಾತ್ರ ಅವನು ಜ್ಞಾನಿಯಾಗಲು ಸಾಧ್ಯ ಎಂಬುದು. ಯಕ್ಷ ಪ್ರಶ್ನೆ 18. ಮನುಷ್ಯನ ಉದ್ಧರಿಸುವ ಗುಣಗಳು ಯಾವ್ಯಾವು? ಧರ್ಮಬದ್ಧತೆ, ಶ್ರದ್ಧೆ, ತಪಸ್ಸು ಮತ್ತು ದಯೆ. ಈ ಗುಣಗಳು ಮನುಷ್ಯನನ್ನ ಉದ್ಧರಿಸುತ್ತವೆ ಎಂಬುದು ಧರ್ಮರಾಜನ ಉತ್ತರ. ಯಕ್ಷ ಪ್ರಶ್ನೆ 19. ಮಾನವನ ಮನಸ್ಸು ಶಾಂತಿಯಿಂದ ಕೂಡಿರಬೇಕಾದರೆ ಏನು ಮಾಡಬೇಕು? ಮಾನವನಿಗೆ ಮನಃಶಾಂತಿಯಿಂದ ಜೀವನ ನಡೆಸಬೇಕಾದರೆ ಆತನು ಕಾಮ ಅಂದರೆ ಆಸೆಗಳನ್ನು, ಕ್ರೋಧ ಅಂದರೆ ಕೋಪ, ಮತ್ಸರ ಮತ್ತು ಲೋಭ ತ್ಯಜಿಸಿದರೆ ಶಾಂತಿಯಿಂದ ಜೀವನ ನಡೆಸಬಹುದು ಎಂಬ ವಿವರಣೆ ಧರ್ಮರಾಯನದ್ದು. ಯಕ್ಷ ಪ್ರಶ್ನೆ 20. ಯಾವುದು ಮನುಷ್ಯನ ನಿಜವಾದ ಶಕ್ತಿ? ಧರ್ಮರಾಯನ ಉತ್ತರ ಧರ್ಮಬದ್ಧತೆ. ಅಂದರೆ ಧರ್ಮಬದ್ಧವಾದ ದಾರಿಯಲ್ಲಿ ಸದಾಚಾರದಿಂದ ನಡೆಯುವುದು. ತಾಳ್ಮೆ ಅಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ಸಹ ಸಹನೆಯಿಂದ ವರ್ತಿಸುವುದು ಹಾಗೂ ಯಾವಾಗಲೂ ಶಾಂತವಾದ ಮನಸ್ಸಿನಿಂದ ಉತ್ಸಾಹದಿಂದ ಆಸಕ್ತರಾಗಿರುವುದು. ಇದೇ ಮನುಷ್ಯನ ನಿಜವಾದ ಶಕ್ತಿಗಳು ಎಂದು ಉತ್ತರಿಸುತ್ತಾರೆ. ಯಕ್ಷನ ಮುಂದಿನ ಪ್ರಶ್ನೆ, ಶ್ರೇಷ್ಠ ವ್ಯಕ್ತಿತ್ವದ ಆಭರಣ ಯಾವುದು? ವೀಕ್ಷಕರೇ, ತಮಗೆಲ್ಲ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದಲ್ಲಿ ದಯವಿಟ್ಟು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಯಕ್ಷನ ಇನ್ನೂ ಕೆಲವು ಪ್ರಶ್ನೆಗಳು ಮತ್ತು ಧರ್ಮರಾಯ ಯುಧಿಷ್ಠಿರನ ಉತ್ತರವನ್ನ ತಿಳಿಯೋಣ. ನಮಸ್ಕಾರ.